ನನ್ನ ಬಲವಂತವಾಗಿ ಎಳ್ಕೊಂಡು ಉಪದ್ರ ಮಾಡ್ತಿದ್ದಾರೆ. ನೀವೇ ಕಾಪಾಡ್ತಿದ್ರೆ ನನ್ನ ಜೀವನನೇ ನಾಶವಾಗಿ ಹೋಗುತ್ತಂತೆ. ಕಾಪಾಡಿ ಅಂತ ಕಾಪಾಡಿ. ಈ ಮದುವೆ ನಡಿಬಾರ್ದು. ಮಂಗಳನಿಗೆ ನಾನ್ ಮಾತು ಕೊಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ಮಂಗಳನ ಕಾಪಾಡಿ. ಹೋಗಿ ಹೋಗಿ ಇಲ್ಲಿಂದ. ಹೊಡಿರೋಣ ಬೇಗ. ಅವನೇನಾದ್ರೂ ಬಂದ್ರೆ ಮುಗಿಸ್ಬಿಡಿ. ಅಪ್ಪ ಅಪ್ಪ ಪಾಪ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ. ಯಾಕೆ ಬಲವಂತ ಮಾಡ್ತೀರಾ? ಇದು ನನ್ನ ಸ್ವಂತ ವಿಷಯ. ನನ್ನ ರಿಂಗ್ ನಲ್ಲಿ ನಿನ್ ಫಿಂಗರ್ ಆಡಿಸ್ಬೇಡ. ನೀವು ಶುರು ಮಾಡ್ಕೊಳ್ರಿ. ಮಾಂಗಲ್ಯಂ ತಂತು ನಾನೇನ ಮಮತಿ. ಎಲ್ಲಿಗೆ ಹೋಗ್ತೀಯಾ? ಹೋಗಿ ಹೇಳ್ಕಡೆ ಹೋಗೆ. ಸೀರೆ ಓಡಿಸ್ಕೊಂಡು ಕರ್ಕೊಂಬ. ನಾ ಕರ್ಕೊಂಬರಲ್ಲ. ಹೋಗ್ತೀಯ ಇಲ್ವೋ? ನೀವು ಕೊಂದ್ರು ಚಿಂತಿಲ್ಲ, ನಾನ್ ಮಾತ್ರ ಹೋಗಲ್ಲ. ನೀನು ಹೋಗ್ತೀಯಾ ಇಲ್ವೋ? ಹೋಗಲ್ಲ ಹೋಗಲ್ಲ ಹೋಗಲ್ಲ. ನೀನು ಹೋಗದೆ ಇದ್ರೆ ನೀನು ನ್ಯಾಯ ಒಳಗೆ ಬಿಟ್ಟಿದ್ದು. ಪಾರ್ವತಿ, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಕಾಪಾಡೋದು. ಅದಕ್ಕೆ ತಾನೇ ನಾನು ಬಂದಿರೋದು. ನೀನ್ ಹೆದರ್ಕೋಬೇಡ. ಏನ್ ನೀನ್ ಆದಿಶಕ್ತಿನ ಕಾಪಾಡೋದಕ್ಕೆ?
ಕರ್ಕೊಂಡು ಹೋಗ್ತಾ ಇದೀಯಾ? ಮದುವೆ ಮಾಡಿಸುತ್ತೆ. ನಿಂತ್ಕೋ. ಇವಳು ನನ್ನ ಮಗಳು. ನಾನ್ ನಿನ್ ಮಗಳು ಅಲ್ಲ, ನೀನ್ ನನ್ನ ತಂದೆನೂ ಅಲ್ಲ. ಇದ್ರೆ ಸತ್ತು ಹೋಗಿದ್ದಾನೆ. ಮಾತಾಡಿದ್ರೆ ನಿನ್ನ ಬಾಯಿ ಬಿಚ್ಚದೆ ಅಂದ್ರೆ ನಿನ್ನ ರಿಂಗ್ ನಲ್ಲಿರೋ ಫಿಂಗರ್ನ ಕತ್ತರ್ಸಾಕ್ಬಿಟ್ಟೆ ನಮ್ಮ ಮಗನೇ. ಶಿವಣ್ಣವ್ರೆ, ಇವನ್ ಮಾತೇನ್ ಕೇಳ್ತೀರಿ? ಸುಮ್ನೆ ಹುಡುಗಿನ ಕರ್ಕೊಂಡೋಗಿ. ಏನಂದ್ರೆ ನೀವು ಮೋಹನ ಕರ್ಕೊಂಡ್ ಬನ್ನಿ ಬೇಗ. ನೀವು ಬನ್ನಿ, ಮಂತ್ರ ಶುರು ಮಾಡಿ. ಮೋಹನ್, ಅವನು ಈ ಕಡೆ ತಳ್ಳಿ, ನೀವು ಒಳಗಡೆ ಹೋಗು. ಮುಚ್ಚು ಬಾಯ್. ನಾದ್ಯಾರು ಅಂತ ಗೊತ್ತಿಲ್ವೇನೋ? ಗೊತ್ತಿಲ್ಲಪ್ಪ. ಸೇರಿ ಇಟ್ಮೆ ಅವರೇಕಾಯ್. ಯಾವನು ನೀನು? ನಾನು ನಿನ್ ಯಜಮಾನ ಕಣೋ. ನನ್ನ ರಿಂಗನಲ್ಲಿರೋ ಫಿಂಗರ್ ಪ್ಯಾವರ್ಸಿ. ನನ್ನ ಮಗನೇ ನಿನ್ನ. ಯಾವನವನು? ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯಾಗ್ರಂ. ಅಯ್ಯೋ, ಬಿಟ್ಬಿಟ್ಟೇನಪ್ಪ? ಎದ್ದೇಳು. ಒಳ್ಳೆ ಅಟ್ಟದ ಮೇಲಿಂದ ಯಜ್ಞ ಬಿದ್ದಂಗ ಆಯ್ತಲ್ಲ. ನೀನಾ ನಿನ್ ಫೇಸ್? ನನ್ನ ಮಗನೇ, ಇಷ್ಟು ದಿವಸ ಯಾರ್ಯಾರ್ದೋ ನೆಪ ಮಾಡಿ ಬೈತಿದ್ದೆ. ಇವತ್ತು ನಿನ್ನೆ ಡೈರೆಕ್ಟ್ ಆಗಿ ಬೈತಿದ್ದೀನಿ. ಲೋಫರ್ ನನ್ ಮಗನೇ. ನನ್ನ ಯಾರು ಅಂತ ತಿಳ್ಕೊಂಡಿದ್ಯೋ? ರಣಹದ್ದಿ ನನ್ನ ಮಗನೇ. ಕೊಚ್ಚಲ್ 10 ಪೈಸಾ ಬಿದ್ದಿದ್ರೆ ಅದನ್ನ ತೊಳ್ಕೊಂಡು ಜೇಬ್ನಲ್ಲಿ ಇಟ್ಕೊಳ್ಳೋ ಜಿಪ್ಪು ನನ್ ಮಗನೇ. ಮಗಳಿಗೆ ಮದುವೆ ಇಷ್ಟ ಇಲ್ದೇ ಇದ್ರು ಅವಳನ್ನ ಕುತ್ತಿಗೆ ಕುಯ್ಬೇಕು ಅಂತಿದ್ಯಾ? ನಿನ್ನ ಯಾಕಪ್ಪ ಹೀಗ್ ಬಿದ್ಬಿಟ್ಟೆ? ಅದಕ್ಕೆ ಹೇಳುದು ಎಲ್ಲಾ ದೋಸೆ ಮೊಕ್ಕಾಗ್ದಾಗೆ ಅಂತ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ನ್ಯಾಯವಾಗಿ ಬಾಳು. ಇಲ್ದಿದ್ರೆ ನಿನ್ನ ರಿಂಗ್ ನಲ್ಲಿರೋ ಫಿಂಗರ್ನ ಸಮರ್ಪಯಾಮಿ. ಎಲ್ಲ ಸೇರಿ ನನ್ನ ಮಗಳು ಮೋಸ ಮಾಡ್ತಾ ಇದ್ದಾರಲ್ಲಪ್ಪ. ಬಾಯಲ್ಲಿ ಬೆರಳಿಟ್ಕೊಂಡು ಚಿಪ್ತಾಳೆ ಜೋಣ ಮರಿ. ಗುಡ್ ಬಾಯ್. ಜೀವನದಲ್ಲಿ ಮುಂದಕ್ಕೆ ಬರ್ತೀಯ. ಪಾರ್ವತಿ, ನಿನ್ ಕೈಯಿಂದ ತಾಳಿ ಇಸ್ಕೊಂಡವರೆಲ್ಲ ಗೃಹಲಕ್ಷ್ಮಿಯಾಗಿ ಬಾಳ್ತಿದ್ದಾರೆ ಅಂತ ಕೇಳಿದ್ದೆ. ಇವ್ರಿಗೂ ನಿನ್ ಕೈಯಿಂದಾನೇ ಕೊಡಮ್ಮ, ಕೊಡಮ್ಮ. ಅಮ್ಮ, ಇವತ್ತಿನ ಪಾರ್ವತಿ, ಪಾರ್ವತಿ, ಮಂಗಳ, ನನ್ಗೆ ಕೊಟ್ಟು ಮಾತು ಉಳಿಸ್ಕೊಂಡ್ಬಿಟ್ಟೆ. ಇಬ್ರು ಚೆನ್ನಾಗಿರ್ಬೇಕು. ಪಾರ್ವತಿ, ನನ್ ಬಿಟ್ಟು ಹೋಗ್ಬೇಡ. ಪಾರ್ವತಿ, ನನ್ ಬಿಟ್ಟು ಹೋಗ್ಬೇಡ. ಏನಂದ್ರೆ 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 ಪಾರ್ವತಿ, ನಾನಿಷ್ಟು ವರ್ಷ ನಿಮ್ ಜೊತೆಲಿ ಸಂಸಾರ ಮಾಡಿ ನಿಮ್ಗೆ ಯಾವ ಸುಖ ಕೊಡ್ಲಿಲ್ಲ. ನನ್ ಕ್ಷಮಿಸಿ ಅಕ್ಕ. ಅಮ್ಮ, ಇನ್ಮೇಲಿಂದ ಎಲ್ಲ ಜವಾಬ್ದಾರಿ ನಿಮ್ದು. ಅಮ್ಮ, ವಯಸ್ಸಾದವಳು ನಾನು ಹೋಗ್ಬೇಕು. ನಾನು ಹೊಟ್ಟೆ ಆಗ್ಬಿಟ್ಟು ನೀನು ಹೋಗಿಲ್ಲ. ಅಮ್ಮ, ನಾನು ನಿನ್ ಬಿಟ್ಟು ಹೋಗಲ್ಲಮ್ಮ. ಅಮ್ಮ, ನಾನು ನಿಮ್ಮ ಹತ್ರ ನಿಮ್ಮ ಹತ್ರನೇ, ನಿಮ್ಮ ಆನಂದದಲ್ಲಿ ನಿಮ್ಮ ಹತ್ರ ನಾನು ಪಾರ್ವತಿ, ಪಾರ್ವತಿ.